ಹೇಗಿದೆಯೋ ಗೊತ್ತಿಲ್ಲ, ನೋಡಬೇಕು. ಹಾಗಾಗಿ ಇಷ್ಟಕ್ಕೆ ಈಗ 800-900 ರೂಪಾಯಿ ಸಂತೆನೇ ಆಗಿಬಿಟ್ಟಿದೆ. ಇಷ್ಟಕ್ಕೆ ನೋಡಿ, ಏನು ಜಾಸ್ತಿ ಇಲ್ಲ. ಆದರೂ ನೋಡಿ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಬೆಂಡೆಕಾಯಿ ಪದಾರ್ಥ, ಗಂಜಿ, ಅನ್ನ. ನಮ್ಮ ಶ್ರೇಯಮ್ಮ ಬೆಂಡೆಕಾಯಿ ಪದಾರ್ಥ ಬೇಡ ಅಂಥೇಳಿ ಖಾರ ಹಾಕ್ಕೊಂಡಿದ್ದಾರೆ. ಇಲ್ಲಿ ಮೊಸರು, ಹಾಗಲಕಾಯಿ ಎಲ್ಲ ಕೆರಟ್ಬಿಟ್ಟಿದ್ದಾರೆ. ನೋಡಿ ಈಗ ಊಟ ಮಾಡ್ತೀವಿ ಸ್ನೇಹಿತರೆ. ವೈಟ್ ಇವು ತುಂಬಾ ಚೆನ್ನಾಗಿದ್ದಾವೆ. ಈಗ ಇವು 3 ಸೀರೆನ ನಾನೀಗ ಮುದೋಳಕ್ಕೆ ಪಾರ್ಸಲ್ ಮಾಡ್ತಾ ಇದ್ದೇನೆ ಇವತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಎಲ್ಲ ಕೆಲಸ ಆಗಿದೆ. ಇವತ್ತು ಕರೆಂಟ್ ಇಲ್ಲ ಸ್ನೇಹಿತರೆ. ಕರೆಂಟ್ ಯಾಕೆ ತೆಗೆದಿದ್ದಾರೆ ಗೊತ್ತಿಲ್ಲ. ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ತಿಂಡಿ ಇಲ್ಲಿ ಉಪ್ಪಿಟ್ಟು ಮಾಡಿದ್ದೆ. ಶ್ರೇಯಾ ಬೇಗ ಕಾಲೇಜ್ಗೆ ಹೋದ್ಲು ಪೇಪರ್ದ ಅಂಥೇಳಿ ಉಪ್ಪಿಟ್ಟು ಮಾಡಿದೆ. ಸ್ವಲ್ಪ ಉಳಿದಿದೆ. ತಿಂಡಿಗೆ ಎಲ್ಲ ಖಾಲಿ ಮಾಡಿ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಹಸನ್ ಮಾಡಿ ಆಲ್ರೆಡಿ 11 ಗಂಟೆ ಇದೆ. ನೋಡಿ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದ್ದೀನಿ. ಈಗ ಏನಿಲ್ಲ ಸ್ನೇಹಿತರೆ, ಸಂತೆಗೆ ಹೋಗ್ತಾ ಇದ್ದೀವಿ. ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕಂಥೇಳಿ. ತರಕಾರಿ ಖಾಲಿ ಆಗಿತ್ತು. ತರಕಾರಿ ತೊಗೊಂಡು ಬರ್ಬೇಕಂತೇಳಿ ಹೊರಡ್ತಾ ಇದ್ದೀವಿ. ಜಾಸ್ತಿ ಇಲ್ಲ, ಸ್ವಲ್ಪ ತೊಗೊಂಡು ಬೇಗ ಬಂದು ಸ್ನೇಹಿತರೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ. ಅದಕ್ಕೆ ಯಜಮಾನ್ರು ಹೇಳ್ತಾ ಇದ್ದಾರೆ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕಿದೆ. ಮತ್ತು ಹಾಗಾಗಿ ಸ್ವಲ್ಪ ತೊಗೊಂಡು ಬರ್ತೇವೆ. ತುಂಬ ದಿನ ಆಯಿತು ತರಕಾರಿ ಅಂದರೆ ಇಲ್ಲೇ ಪೇಟೆಯಲ್ಲಿ ತರ್ತಿದ್ವಿ, ಸಂತೆಗೆ ಹೋಗಿ ತಂದಿರಲಿಲ್ಲ. ಹಾಗಾಗಿ ಹೋಗಿ ತೊಗೊಂಡು ಬರ್ಬೇಕಂತೀವಿ. ಲೈಟಿಗೆ ಜನ್ರೇಟ್ರ್ ಒದರಾತೈತಿ ನೋಡಿ ಸ್ನೇಹಿತರೆ. ಈಗ ಹೋಗಿ ಬರ್ತೇವೆ. ನೋಡಿ ಸಂತೆಗೆ ಹೋಗಿ ಬಂದ್ವಿ ಸ್ನೇಹಿತರೆ. ಆರೆಂಜು ಎಂಥ ರಶ್ ಅಂದರೆ ಸಂತೆಯಲ್ಲಿ ಸೀನಿ ಸಾಕಾಗುತ್ತೆ ನೋಡಿ. ಬಾಳೆಹಣ್ಣು, ಕಿತ್ತಳೆ ಹಣ್ಣು ಚೆನ್ನಾಗಿತ್ತು. ಕಿತ್ತಳೆ ಹಣ್ಣು, ಸೊಪ್ಪು ಎಲ್ಲ ತಂದಿದ್ದೇನೆ. ಇದೆಲ್ಲ ಈಗ ಓಪನ್ ಮಾಡುವಾಗ ನಾ ಏನೇನು ತರಕಾರಿ ತಂದಿದ್ದೀನಿ ಅಂತಂದರೆ, ಇದರಲ್ಲಿ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಇದೆ ಇದರಲ್ಲಿ. ಹಾಗೆ ಇದು ರೋಡ್ ಸೈಡೆಲ್ಲ ಚೂರು ಮುರಿ ಮಾಡ್ತಾರೆ ನೋಡಿ, ಅದು ನಮಗೆ ಸಂತೆಯಲ್ಲಿ ಸಿಗುತ್ತೆ. ಅದೊಂದು ಸ್ವಲ್ಪ ತೊಗೊಂಡೆ. ಮನೆಗೆ ಮಾಡಲಿಕ್ಕೆ, ಮಕ್ಕಳಿಗೆ ಮಾಡಿಕೊಡಲಿಕ್ಕೆ ಒಂದು ಕ್ಯಾಬೇಜು. ಯಾಕೆಂದರೆ ನಮಗೆ ಮೇನಾಗಿ ಬೇಕು ಕ್ಯಾಬೇಜು. ಪ್ರತಿಯೊಂದಕ್ಕೂ ಕ್ಯಾಬೇಜ್ ಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಇಷ್ಟೊಂದು ತರಕಾರಿ ತಂದಿದ್ದೇನೆ. ತುಂಬ ಥರ ಇದೆ ತರಕಾರಿ. ಸಿಂಪಲ್ಲಾಗಿ ಇದು ತೊಗೊಂಡಿದ್ದೇನೆ ನೋಡಿ. ಚೆರ್ರಿಯ ಇದೇನು ಮೇಲ್ಗಡೆ ಇರ್ತಾರೆ ನೋಡಿ, ಅದು ಚೆರ್ರಿ ಹಣ್ಣನೇ ಅಲ್ವಾ? ಹೌದು, ಸ್ಟ್ರಾಬೆರಿ ಎಲ್ಲ ಚೆರ್ರಿ ಹಣ್ಣನೇ. ಒಂದು 20 ರೂಪಾಯಿದು ತೊಗೊಂಡೆ ಅಲ್ಲಿ. ಹಾಗೆ ನಾನು ಇವತ್ತು ಹಸಿ ಬಟಾಣಿ ಕೂಡ ತಂದಿದ್ದೇನೆ. ಹಾಗೆ ಹಾಗಲಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಶ್ರೇಯಾ ತುಂಬ ದಿನ ಆಯಿತು ಕೇಳ್ತಾ ಇದ್ದಾಳೆ ಹಾಗಲಕಾಯಿ ಚಿಪ್ಸ್ ಮಾಡಮ್ಮ ಅಂಥೇಳಿ. ಸ್ವಲ್ಪ ಹಾಗಲಕಾಯಿ ಚಿಪ್ಸ್ ಎಲ್ಲ ಮಾಡಬೇಕಂಥೇಳಿ ತೊಗೊಂಬಂದಿದ್ದೇನೆ. ಹಾಗೆ ನೋಡಿ ಇಲ್ಲಿ ಹೀರೆಕಾಯಿ, ಹಾಗೆ ಬೆಂಡೆಕಾಯಿ, ಮತ್ತು ಸ್ವಲ್ಪ ಒಂದು 10 ರೂಪಾಯಿ ಅಷ್ಟೇ ಕಾಯಿ ಮೆಣಸು ತೊಗೊಂಡು, ಜಾಸ್ತಿ ಇಲ್ಲ. ಹಾಗೆ ಇದು ಕ್ಯಾರೆಟು, ಇದು ತೊಗೊಂಡೆ. ಬೀಟ್ರೂಟ್ ಮನೆ ತಂದಿದ್ರಲ್ಲ ಯಜಮಾನ್ರು, ಆಲೂಗಡ್ಡೆ ತೊಗೊಂಡೆ. ಹಾಗೆ ಇನ್ನೊಂದು ಏನೋ ತೊಗೊಂಡಿದ್ದೀನಿ ಇಲ್ಲಿ ಹೇಳ್ಬೇಕಂದ್ರೆ, ಗುಳ್ಳ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಗುಳ್ಳ ತೊಗೊಂಡೆ. ಇವನು ತೊಗೊಳ್ಳಿಲ್ಲ ಅನಿಸುತ್ತೆ, ಮರ್ತನೆ ಅಂತ ಅನಿಸುತ್ತೆ ಸ್ನೇಹಿತರೆ. ಏನಂದರೆ ಚೌಳಿ ಕೊಡು ಮರ್ತಿದ್ದೀನಿ ಅಂತ ಕಾಣಿಸುತ್ತೆ ನೋಡಿ. ಇಲ್ಲಿ ಒಂದು ಬಾಳೆಹಣ್ಣು, ಇದಷ್ಟು ಪುಟ್ಟ ಬಾಳೆಹಣ್ಣು 2 kg ತೊಗೊಂಡ್ರು ಯಜಮಾನ್ರು. ಸ್ವಲ್ಪ ಬಾಳೆಹಣ್ಣು ನಾವು ಜಾಸ್ತಿನೇ ತೊಗೋತೇವೆ. ಯಾಕಂದರೆ ಯಜಮಾನ್ರಿಗೆ ಬಾಳೆಹಣ್ಣು ಬೇಕು. 3 ಟೈಮ್ ಡೈಲಿ ಬೇಕು ಅವರಿಗೆ. 3-4 ಟೈಮ್ ತಿಂತಾರೆ. ಅವ್ರಿಗೆ ತಂಪು ಬೇಕಲ್ಲ, ಡ್ರೈವಿಂಗ್ ಜಾಸ್ತಿ ಮಾಡ್ತಾರಲ್ಲ, ಅವ್ರು ತಿನ್ನೋದು ಜಾಸ್ತಿ ಬಾಳೆಹಣ್ಣು ಮಾತ್ರ. ಅದಕ್ಕಾಗಿ ನಾವು ಬಾಳೆಹಣ್ಣನ್ನೇ ಜಾಸ್ತಿ ತೊಗೋತೇವೆ, ಹಣ್ಣೆಲ್ಲ ತಿನ್ನಲ್ಲ. ಹಾಗಾಗಿ ಇದು ಬಂದು 50 ರೂಪಾಯಿ kg ಅಂತೆ. ಇದು ನೋಡಿ ಇಷ್ಟು ತೋರಿದೆ. ಇದು ಬಾಳೆಕಾಯಿ ಬಜ್ಜಿ ಮಾಡ್ತೀವಿ ನೋಡಿ. ಅದು ಸ್ವಲ್ಪ ಇನ್ನೊಂದು 2-3 ದಿನದಲ್ಲಿ ಧನುಷನ ಹತ್ರ ಹೋಗಬೇಕು ನಾವು, ನಾಳೆ ಅಥವಾ ನಾಡಿದ್ರಲ್ಲೇ ಹೋಗಬೇಕು. ಅದಕ್ಕಾಗಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡು ಹೋದರೆ ಆಯಿತು ಒಂದು ಸ್ವಲ್ಪ ಅಂತೇಳಿ ಬಾಳೆಕಾಯಿ ತಂದಿದ್ದೇನೆ. ಇದು 100 ರೂಪಾಯಿಗೆ 1.5 kg ಅಂತೆ ಕಿತ್ತಳೆ ಹಣ್ಣು. ನಮ್ಮ ಮನೆಯವರು ಹುಳಿ ಇದೆ ತೊಗೋಬೇಡ ಅಂತ ಇದ್ದರು. ಏನೋ ಫಸ್ಟ್ ಟೈಮ್ ತಂದಿದ್ದೀನಿ ಸ್ನೇಹಿತರೆ ಈ ಥರ ಹಣ್ಣು. ಹೇಗಿದೆಯೋ ಗೊತ್ತಿಲ್ಲ, ನೋಡಬೇಕು. ಹಾಗಾಗಿ ಇಷ್ಟಕ್ಕೆ ಈಗ 800-900 ರೂಪಾಯಿ ಸಂತೆನೇ ಆಗಿಬಿಟ್ಟಿದೆ. ಇಷ್ಟಕ್ಕೆ ನೋಡಿ, ಏನು ಜಾಸ್ತಿ ಇಲ್ಲ. ಆದರೂ ಇದೆಲ್ಲ ಈಗ ನಾನು ಕ್ಲೀನ್ ಮಾಡ್ತೀನಿ. ಇದು ಮಂಡಕ್ಕಿ 30 ರೂಪಾಯಿದು, ಇದು 20 ರೂಪಾಯಿ ನೋಡಿ. ಕ್ಯಾಬೇಜ್ ಒಂದು 50 ರೂಪಾಯಿದು. ಸೊಪ್ಪು ತೊಗೊಂಡಿದ್ದೀನಿ. ಹರಿವೆ ಸೊಪ್ಪು ಅಷ್ಟೊಂದು ಚೆನ್ನಾಗಿರಲಿಲ್ಲ.
ಹಾಗಾಗಿ ಹರಿವೆ ಸೊಪ್ಪು ನಾನು ತೊಗೊಳ್ಳಿಲ್ಲ ಸ್ನೇಹಿತರೆ, ಬೇಡ ಅಂಥೇಳಿ ಬಿಟ್ಟು ಬಂದೆ. ಇದನ್ನು ಮಾತ್ರ ತಂದಿದ್ದೇನೆ. ಇದೆಲ್ಲ ಈಗ ಕ್ಲೀನ್ ಮಾಡಿ ಎತ್ತಿ ಇಟ್ಕೋಬೇಕು. ಇದೆಲ್ಲ ಸೊಪ್ಪನ್ನು ಸಹ ಕ್ಲೀನ್ ಮಾಡಿ ಡಬ್ಬಿಗೆ ಹಾಕೋತೀನಿ ನಾನು ಯಾವಾಗಲೂ. ಅದಕ್ಕಾಗಿ ಇದನ್ನು ಕೂಡ ಎಲ್ಲ ಈಗ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ. ಹಾಗಲಕಾಯಿ ತಂದಿದ್ನೆಲ್ಲ ಸ್ನೇಹಿತರೆ, ಇಲ್ಲಿ ಹಾಗಲಕಾಯಿ ಶ್ರೇಯಾ ಒಂದು ಹುರಿಲಿ ಕೊಟ್ಟೆ, ಒಂದು ಸ್ವಲ್ಪ ಕೆರಟು ಬಿಚ್ಚಾಳ ನೋಡಿ. ಏನು ಮಾಡೋದು, ಇಷ್ಟೊಂದೆಲ್ಲ ಕೆರಟ್ರೆ ಇನ್ನು ಹೇಗೆ ತಿನ್ನೋದು ಶ್ರೇಯಮ್ಮ? ಇಷ್ಟೆಲ್ಲ ಕೆರಟ್ಸ್ಬಾರ್ದಮ್ಮ ಸ್ನೇಹಿತರೆ. ಸ್ವಲ್ಪ ಜಾಸ್ತಿ ಕೆರಟ್ಬಿಟ್ಟಾಳು. ಈಗ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎಷ್ಟಾಗುತ್ತೋ ಅಷ್ಟನ್ನೀಗ ಅಷ್ಟೇ ತಕ್ಕೋತೇವೆ ಇದ್ರೊಳಗಡೆದು. ಮತ್ತು ಹಾಗೆ ಇಲ್ಲಿ ಬೆಂಡೆಕಾಯಿ, ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕಿ ಗಂಜಿ ಅನ್ನಕ್ಕೆ ಬೆಂಡೆಕಾಯಿ ಪದಾರ್ಥ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂಥರ ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಹಾಗಾಗಿ ಈಗ ಗಂಜಿ ಅನ್ನ ಮಾಡಿದೆ, ಬೆಳ್ತಕ್ಕೆ ಅನ್ನ ಮಾಡಲಿಲ್ಲ, ಯಾಕಂದರೆ ಹಾಗಲಕಾಯಿ ಇತ್ತಲ್ಲ ಅದಕ್ಕಂತೆ ಮಾಡಿದೆ. ಹಾಗಲಕಾಯಿ ಶ್ರೇಯಾಮಳಿಗೆ ಹೇಳಿದೆ, ಎಲ್ಲ ಕೆಡ್ಸ್ಬಿಟ್ಟಿದ್ದಾಳೆ ನೋಡಿ. ಏನು ಮಾಡೋದು, ಈ ಥರ ಮಾಡ್ತಾ. ನಾನು ತರಕಾರಿ ಕ್ಲೀನ್ ಮಾಡ್ಕೊತ ಹೇಳಿದೆ ಅವಳಿಗೆ, ಯಾವಾಗಲೂ ಹುರಿತಾಳೆ. ಇವತ್ತು ಎಂತ ಗೊತ್ತಿಲ್ಲ ಸ್ನೇಹಿತರೆ, ಈ ಥರ ಮಾಡಿಬಿಟ್ಲು ನೋಡಿ. ತುಂಬ ಬೇಜಾರಾಯಿತು. ಎಷ್ಟಕ್ಕೊಂದು ಹಾಗಲಕಾಯಿ ಈ ಥರ ಮಾಡಿಬಿಟ್ಟು ನೋಡಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ, ಜಾಸ್ತಿ ಬೇಡ, ತುಂಬ ಎಳೆಯಿದಾವು. ಒಂದು ಚಿಕ್ಕ ಬೌಲು ನಾನು ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಒಂಚೂರು ಪುಡಿ ಉಪ್ಪನ್ನು ಹಾಕಿ ಇಷ್ಟೇ, ಇದು ಉಮ್ಗೊಂಡ್ರೆ ಸಾಕು. ಯಾಕಂದರೆ ತುಂಬ ಎಳೀತಿದೆ ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿ ಉಪ್ಪಿದೆ ಕಲಬರ್ನೆಯಲ್ಲಿ ಸ್ವಲ್ಪ ಸ್ಪೂನ ಈ ಥರ ಇಡ್ತಿದ್ವಿ. ಏನಾಗಿದೆ ಅಂದ್ರೆ ಫುಲ್ ತುಂಬಿದೆ, ಅದು ಸ್ಪೂನು ಇಡಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿದೆ. ಯಾಕೆ ಅಂತಂದರೆ ನಾವು ಮಸಾಲೆ ಖಾರಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. 1 kg ಮಸಾಲೆ ಖಾರಕ್ಕೆ ಒಂದು ಅರ್ಧ kg ಮೇಲೇ ಕಲ್ಲುಪ್ಪು ಹಾಕಿರ್ತೀವಿ ನಾವು. ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಇವು ಫ್ರೈ ಆಗಲಿ, ಇವು ಅಷ್ಟಾದರೆ ಸಾಕು. ಇದರ ಬೇಕಂದ್ರೆ ಹೆಕ್ಕಿ ತೆಗಿತೀನಿ. ಇವನು ನೋಡ್ತೀನಿ ಸ್ನೇಹಿತರೆ ಯಾವ ಥರ ಆಗ್ತದೆ ಅಂಥೇಳಿ. ಈಗ ಮಾಡಿ ಇದಷ್ಟು. ಇನ್ನು ಇಲ್ಲಿ ನೋಡಿ ಎಲ್ಲ ತರಕಾರಿ ಹಾಗೆ ಇಟ್ಟಿದ್ದೀನಿ, ತೆಗಿಬೇಕು. ಎಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು ಇದನ್ನೆಲ್ಲ. ಈಗ ಇನ್ನು ಸೊಪ್ಪನ್ನು ಬಿಚ್ಚಿಲ್ಲ, ಸೊಪ್ಪು ಪೂರ್ತಿ ಕ್ಲೀನ್ ಮಾಡಬೇಕು ಸೊಪ್ಪು. ಯಾಕಂದರೆ ಹೊಟ್ಟೆ ಹತ್ತಿದೆ ಎಲ್ಲರಿಗೆ ಅಂಥೇಳಿ ಅಡುಗೆನೇ ಮಾಡ್ತಾಯಿದ್ದೀನಿ. ಸೊಪ್ಪು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ಈಗ ಶ್ರೇಯಾನು ಬಂದಿದ್ದಾಳೆ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಸ್ನೇಹಿತರೆ? 3:45, 4 ಗಂಟೆ ಆಗ್ತಾ ಬಂದಿದೆ. ನಾನು ಬಂದು 12ವರೆಗೆ ಬಂದೆ ಸಂತೆಯಿಂದ. ಆದರೆ ಮತ್ತೆ ನಮ್ಮಮ್ಮವ್ರು ಫೋನ್ ಮಾಡ್ತಾಯಿದ್ರು, ಬೆಳಗ್ಗಿಂದ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು. ಆ ಕಡೆಗೆ ಬ್ಯಾಂಕಿಗೆ ಹೋದಿವಿ. ಬರುವಾಗ 2:15 ಆಗಿತ್ತು. ಹಾಗಾಗಿ ಬಂದು ನೋಡಿ ಇಲ್ಲಿ ಗಂಜಿ ಅನ್ನ ಕೂಡ ಮಾಡಿದ್ದೀನಿ. ಗಂಜಿ ಅನ್ನ ಕೂಡ ರೆಡಿ ಆಗಿದೆ ಅಂತ ಅನಿಸುತ್ತೆ, ನೋಡ್ತೇನೆ ಸ್ವಲ್ಪ ನೋಡಿ. ಗಂಜಿ ಅನ್ನ ಕೂಡ ರೆಡಿಯಾಗಿದೆ, ಗಂಜಿ ಅನ್ನನು. ಹಾಗಾಗಿ ಅದ್ರ ಮೇಲೆ ಒಂದು ಮುಚ್ಚಳ ಗಂಜಿ ಅನ್ನ ರೆಡಿ. ಇಲ್ಲಿ ಪದಾರ್ಥ ಕೂಡ ರೆಡಿ. ಇಲ್ಲಿ ಹಾಗಲಕಾಯಿ ಕೂಡ ರೆಡಿ. ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಈಗ ಹಾಗಲಕಾಯಿ ಕೂಡ ರೆಡಿ ಆಗುತ್ತೆ ಸ್ನೇಹಿತರೆ. ಈಗ ಊಟಕ್ಕೆ ಕೊಡ್ತೀನಿ. ಮೊದಲಿಗೆ ಹೊಟ್ಟೆ ಹಸಿದು ಬಿಟ್ಟಿದೆ ಎಲ್ಲರಿಗೂ. ಊಟ ಮಾಡಿ ಸಿಗ್ತೇವೆ ನೋಡಿ. ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಬೆಂಡೆಕಾಯಿ ಪದಾರ್ಥ, ಗಂಜಿ, ಅನ್ನ. ನಮ್ಮ ಶ್ರೇಯಮ್ಮ ಬೆಂಡೆಕಾಯಿ ಪದಾರ್ಥ ಬೇಡ ಅಂಥೇಳಿ ಖಾರ ಹಾಕ್ಕೊಂಡಿದ್ದಾರೆ. ಇಲ್ಲಿ ಮೊಸರು, ಹಾಗಲಕಾಯಿ ಎಲ್ಲ ಕೆರಟು ಬಿಟ್ಟಿದ್ದಾರೆ ನೋಡಿ. ಈಗ ಊಟ ಮಾಡ್ತೀವಿ ಸ್ನೇಹಿತರೆ. ನೋಡಿ ನಾನೀಗ 3 ಸೀರೆನ ಕೊರಿಯರ್ ಮಾಡ್ತಾಯಿದ್ದೀನಿ. ನನಗೆ 2.5 ತಿಂಗಳಾಯಿತು ನಾನು ಸೀರೆ ಸೇಲ್ ಮಾಡಲಿಕ್ಕೆ. ಒಂದು ನನಗೆ ಆನ್ಲೈನ್ ಆರ್ಡರ್ ಬಂದಿಲ್ಲ ಸ್ನೇಹಿತರೆ. ಒಂದು ಬಂದಿತ್ತು, ಅವ್ರು ಹೇಳಿರೋಂಥ ಸೀರೆ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಕ್ಯಾನ್ಸಲ್ ಆಗಿದೆ. ಅದು ಬಾಳಿಪಟ್ಟಿ ಸೀರೆ ಕೇಳಿದ್ರು ಅವರು. ಅದು ನಂಗೆ ಯಾವ ಸೀರೆ ಅನ್ನೋದು ಗೊತ್ತಾಗಲಿಲ್ಲ, ಅದಕ್ಕಾಗಿ ಬಿಟ್ಟಿದ್ದೀನಿ ಸ್ನೇಹಿತರೆ. ಈಗ ಈ ಸೀರೆ ನೋಡಿ, ಇದು ಸೀರೆ ತುಂಬ ಚೆನ್ನಾಗಿದೆ. ಇದು 625, 625 ರೂಪಾಯಿ ಇದಕ್ಕೆ. ಇದು ಸೀರೆ ಬಂದು 1100. ಇದು ಮಿಕ್ಸ್ ಕಾಟನ್ ಇದೆ, ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ಇದು ಬಂದು 750 ಸೀರೆ ವೈಟ್. ಇವು ತುಂಬಾ ಚೆನ್ನಾಗಿದ್ದಾವೆ. ಈಗ ಇವು 3 ಸೀರೆನ ನಾನೀಗ ಮುಧೋಳಕ್ಕೆ ಪಾರ್ಸಲ್ ಮಾಡ್ತಾ ಇದ್ದೇನೆ. ಇವತ್ತು ಕೊರಿಯರ್ ಮಾಡಿ ಬರ್ತೀವಿ ಸ್ನೇಹಿತರೆ. ತುಂಬ ಅಂದರೆ ಯಾರಿಗೆಲ್ಲ ಬೇಕಂತ ಹೇಳಿ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೇವೆ ಸ್ನೇಹಿತರೆ. 3 ರಿಂದ 4 ದಿನದೊಳಗಡೆ ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಹಾಗಾಗಿ ಮೊದಲಿಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕು, ಆಮೇಲೆ ನಾನು ನಿಮಗೆ
ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದಾವೆ, ಕ್ವಾಲಿಟಿ ಮಾತ್ರ ಮಸ್ತಾಗಿದ್ದಾವೆ. ಕ್ವಾಲಿಟಿಯಲ್ಲಿ ಎರಡು ಮಾತೇ ಇಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ನೋಡಿ. ಈಗ ಇವನ್ನ ಮುಗಿಲಕ್ಕೆ ಕಳಿಸ್ತಾ ಇದ್ದೀವಿ ನಾವು. ಹಾಗಾಗಿ 3 ಸೀರೆ ಒಂದೇ ಕಡೆ ಹೋಗ್ತಾವೆ, 3 ಸೀರೆ ಬಂದು ಬೇರೆ ಕಡೆ ಏನಿಲ್ಲ, ಒಂದೇ ಕಡೆ ಕಳಿಸ್ತಾ ಇದ್ದೀವಿ. ಸಖತ್ತಾಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ನನಗೆ 2 ಆಯಿತು ಕ್ಯಾರಿ ಬ್ಯಾಗು. 3 ಸೀರೆ ಇತ್ತಲ್ಲ, ದೊಡ್ಡ ಇಲ್ಲ ನನ್ನ ಹತ್ರ. ಒಂದೊಂದೇ ಸೀರೆದು ತರಿಸಿರೋದ್ರಿಂದ ಕವರ್ಗಳನ್ನು, ಹಾಗಾಗಿ 3 ಸೀರೆದು 2 ಆಯಿತು. ಒಂದೇ ಕಡೆ ಹೋಗೋದ್ರಿಂದ ಸ್ವಲ್ಪ ಇದನ್ನು ಗಮ್ ಹಾಕಿದ್ದೀವಿ. ಇದು ನಾನು ಕೊರಿಯರ್ ಮಾಡಲ್ಲ, ಬಸ್ಸಿಗೆ ಇಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆನೇ ಅವ್ರ ಮನೆಗೆ ಹೋಗುತ್ತೆ. ಹಾಗಾಗಿ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಕಮೆಂಟ್ ಹಾಕಿ ಸ್ನೇಹಿತರೆ. ಯೂಟ್ಯೂಬ್ ವಿಡಿಯೋದಲ್ಲಿ ಒಂದಲ್ಲ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನನ್ನ ನಂಬರು ಮರ್ತಿರ್ತೀನಿ ಅದೊಂದು ಕಡೆ. ಹಾಗಾಗಿ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟನ್ನು ಹಾಕಿ ಮೆಸೇಜ್ ಕೂಡ ಮಾಡಿ, DM ಮಾಡಿ. ಮತ್ತು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಸ್ನೇಹಿತರೆ. ಈಗ ಕೊರಿಯರ್ ಇಲ್ಲ, ಬಸ್ಸಿಗೆ ಇಡ್ತೀನಿ ಅಂತ ಹೇಳಿದ್ನಲ್ಲ, ಬಸ್ಸಿಗೆ ಇಡ್ತೇನೆ. ಏನಿಲ್ಲ, ಕೊರಿಯರ್ ಬೇಡ ಅಂತಂದರು. ಯಾಕೆ ಅಂದರೆ ಕೊರಿಯರ್ ಚಾರ್ಜ್ ಸಿಕ್ಕಾಪಟ್ಟೆ ಆಗುತ್ತೆ. ಬಸ್ ಏನಿದೆ ಇಲ್ಲಿ ಟಿಕೆಟ್ ಮಾಡಿಬಿಟ್ರೆ ಬಸ್ಸಿಗೂ ಕೂಡ ಟಿಕೆಟ್ ಮಾಡ್ತೀವಿ. ಅವರು ತೊಗೋತಾರೆ, 100 ರೂಪೀಸ್ ತೊಗೋತಾರೆ 3 ಸೀರೆಗೆ. ಈಗ 2-3 ಸತಿ ಇಟ್ಟಿದ್ದೀನಿ ನಾನು, ಬಸ್ಸಿಗೆ ಇಟ್ಟಿದ್ದೀನಿ ಸೀರೆಗಳನ್ನು. ನಾನು ಸೀರೆ ಬಿಸ್ನೆಸ್ ಮಾಡೋಕೆ ಮೇಲೆ ಅದಕ್ಕಾಗಿ ಈಗ ಇದನ್ನು ಹೋಗಿ ಸೀರೆಗಳನ್ನು ಇಟ್ಟು ಬರ್ತೇನೆ. ನಮ್ಮ ಶ್ರೇಯಮ್ಮ ಕಾಣ್ತಾ ಇದ್ದಾಳೆ ವಿಡಿಯೋದಲ್ಲಿ. ಸ್ವಲ್ಪ ಅದು ಇದು ಕಸ ಇತ್ತು, ತೆಂಗಿನಕಟ್ಟೆಗೆ ಹಾಕಿ ಕಸ ಗುಡಿಸಂತ ಹೇಳಿದ್ದೀನಿ. ಅವರು ಸಾಯಂಕಾಲ 5 ಗಂಟೆ ಒಳಗಡೆ ಮಾತ್ರ ಇಟ್ಕೋತಾರೆ, ಇಲ್ಲಾಂದರೆ ಇಟ್ಕೊಳ್ಳಲ್ಲ ಸ್ನೇಹಿತರೆ. ಈಗ ಹೋಗಿ ಯಜಮಾನ್ರು ಪೇಟೆಗೆ ಹೊಂಟಿದ್ರು, ಅದಕ್ಕಾಗಿ ಅವ್ರು ಹೊಂಟಿದ್ರಲ್ಲ, ಹೇಗಿದ್ದರು ನಾನು ಹೋಗ್ಬೇಕಂತೇಳಿ ಹೋಗ್ತಾ ಇದ್ದೀನಿ ಅವರೊಟ್ಟಿಗೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ಹೋಗಿ ಬರ್ತೇನೆ ಈಗ. ಯಾರಿಗೆಲ್ಲ ಸೀರೆ ಬೇಕು ಅಂಥೇಳಿ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ಇರುತ್ತೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಲೀಸ್ ನಮ್ಮಂಥ ಬಡವ್ರನ್ನ ಬೆಳೆಸಿ ಅಂತಲೇ ಕೇಳ್ಕೊತೇನೆ. ಸೀರೆ ಆನ್ಲೈನಲ್ಲಿ ಒಂದು ಸೇಲ್ ಆಗಿಲ್ಲ, ಅದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಿದೆ ನನಗೆ. ಆಫ್ಲೈನಲ್ಲಿ ಸೇಲ್ ಆಗ್ತಾಯಿದೆ. ಮತ್ತು ಫೋಟೋಸ್ ಎಲ್ಲ ಇದಕ್ಕೆಲ್ಲ ಹಾಕ್ತಿದ್ನಲ್ಲ ಸ್ಟೇಟಸ್, ಅಲ್ಲಿ ನೋಡಿ ಬುಕ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇಲ್ಲಿಯೂ ಕೂಡ ಆಫ್ಲೈನಲ್ಲಿ ಹೋಗುತ್ತೆ, ವಾರದಾಗ 2-3 ಈ ಥರ, ಡೈಲಿ ಅಂತೇನಿಲ್ಲ. ಹಾಗಾಗಿ ಯಾರಿಗೆಲ್ಲ ಬೇಕಂತ ಕಮೆಂಟ್ ಮಾಡಿ ನೋಡಿ. ಈಗ ಸೀರೆ ಕೊರಿಯರ್ ಮಾಡಿ ಬಂದೀವಿ ಸ್ನೇಹಿತರೆ. ಸೀರೆ ಅಂತೂ ಮಸ್ತ್ ಅದಾವೆ, ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅವನ್ನ ವಿಡಿಯೋ ಮಾಡಬೇಕು. ಇವತ್ತೇ ಬಂದಿದ್ದಷ್ಟೇ. ನಾನು ಬಂದ ತಕ್ಷಣ ಅವರಿಗೆ ಯಾರ್ದು ಕಳಿಸೋದಿತ್ತಲ್ಲ, ಅವ್ರು ಕಳಿಸಿದ್ರೆ ಒಂದು ನೆಮ್ಮದಿ ಇರುತ್ತೆ. ಯಾಕಂದರೆ ಅಮೌಂಟ್ ಹಾಕಿರ್ತಾರೆ ನಮಗೆ ಅವ್ರು ಮುಂಚೆನೇ. ನಿನ್ನೇನೆ ಅಮೌಂಟ್ ಹಾಕಿರೋ, ನನಗೆ ಸೀರೆ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇವತ್ತು ಕಳಿಸಿದ್ದೀನಿ. ಸೀರೆದು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ. ಬಂದಿದ್ದಾವೆ ಅದೇ ಸೇಮ್ ಈ ಸೀರೆಗಳನ್ನು ಇನ್ನೂದಾವೆ. ಹಾಗಾಗಿ ಯಾರಿಗೆಲ್ಲ ಬೇಕಂತೇಳಿ ಮೆಸೇಜ್ ಹಾಕಿ. ಈಗ ಸಾಯಂಕಾಲ ಸ್ವಲ್ಪ ಏನಾದರೂ ಅಡುಗೆ ಮಾಡಬೇಕು. ನಮ್ಮ ಮೇಡಮ್ ಅವ್ರು ಚಹಾ ಕಿಡತ್ತಾರೆ, ಈಗ ಚಹಾ ಮಾಡ್ತಾಯಿದ್ದಾರೆ. ಹಾಗೆ ದೇವ್ರಿಗೆ ದೀಪ ಹಚ್ತಾರೆ. ನಾನು ಸಾಯಂಕಾಲದ ಅಡುಗೆನ ಸ್ಟಾರ್ಟ್ ಮಾಡಿದೆ. ಅನ್ನ ಸಾಂಬಾರು ಏನಾದರೂ ಸ್ವಲ್ಪ ಮಾಡಿಬಿಡ್ತೇವೆ ಸ್ನೇಹಿತರೆ.